ಅಲ್ಪಸಂಖ್ಯಾತರ ಬಗ್ಗೆ ಭಾಳನೇ ಉದ್ದುದ್ದ ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಮುಖ್ಯಮಂತ್ರಿಗಳು ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರಿಂದನೇ ಶುರು ಮಾಡೋದು, ಅವ್ರ ಭಾಷಣ ಮುಗಿತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಅವ್ರ ಭಾಷಣ ಮುಗಿತಕ್ಕಂಥದ್ದು. ಆದರೆ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರ್ತಕ್ಕಂಥದ್ದು 7ನೇ ತಾರೀಕು 8ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಇಷ್ಟು ದಿನಗಳು ಕಳೆದ ಮೇಲೂ ಸಹ ಒಂದು FIR ಕೂಡ ರಿಜಿಸ್ಟರ್ ಆಗೋದಿಲ್ಲ. ಆ ಹೆಣ್ಮಕ್ಳನ್ನ ಯಾರು ಏನು ಹೋಗಿ ಮಾತಾಡಿಸೋದು ಇಲ್ಲ. ಈಗ ಅದು ಬಹಿರಂಗ ಆಮೇಲೆ FIR ರಿಜಿಸ್ಟರ್ ಆಗಿ, ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಇಂಥ ದೊಡ್ಡ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈಗಲಾದರೂ ಇದು ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹೋಗಿ ಆ ಹೆಣ್ಮಗಳನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ಹೆಣ್ಮಗಳು ಹೇಳಿಕೆ ತಾವು ಗಮನಿಸಬೇಕು. ದುರ್ಘಟನೆ ನಡೆದ ಮೇಲೆ ಹಣ ಕೊಟ್ಟವಳನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಯಾರೇ ಇರ್ಬೋದು, ಯಾವುದೇ ಧರ್ಮದ ಹೆಣ್ಮಗಳು ಇರ್ಬೋದು, ಆದರೆ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಆದರೆ ಪೊಲೀಸರು ಸರ್ಕಾರ ಜೊತೆ ಸೇರಿಕೊಂಡು ಈ ಮಟ್ಟಕ್ಕೆ ಅಧಿಕಾರಿಗಳು ಇಳಿದ್ಬಿಟ್ರು ಅಂತ ಹೇಳಿದ್ರೆ ಆ ಭಗವಂತನ ಕಾಪಾಡಬೇಕು. ಅಲ್ಪಸಂಖ್ಯಾತರ ಬಗ್ಗೆ ಭಾಳನೇ ಉದ್ದುದ್ದ ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಮುಖ್ಯಮಂತ್ರಿಗಳು ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರಿಂದನೇ ಶುರು ಮಾಡೋದು, ಅವ್ರ ಭಾಷಣ ಮುಗಿತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಅವ್ರ ಭಾಷಣ ಮುಗಿತಕ್ಕಂಥದ್ದು. ಆದರೆ ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರ್ತಕ್ಕಂಥದ್ದು 7ನೇ ತಾರೀಕು 8ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಇಷ್ಟು ದಿನಗಳು ಕಳೆದ ಮೇಲೂ ಸಹ ಒಂದು FIR ಕೂಡ ರಿಜಿಸ್ಟರ್ ಆಗೋದಿಲ್ಲ. ಆ ಹೆಣ್ಮಕ್ಳನ್ನ ಯಾರು ಏನು ಹೋಗಿ ಮಾತಾಡಿಸೋದು ಇಲ್ಲ. ಈಗ ಅದು ಬಹಿರಂಗ ಆಮೇಲೆ FIR ರಿಜಿಸ್ಟರ್ ಆಗಿ, ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಇಂಥ ದೊಡ್ಡ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈಗಲಾದರೂ ಇದು ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹೋಗಿ ಆ ಹೆಣ್ಮಗಳನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ಹೆಣ್ಮಗಳು ಹೇಳಿಕೆ ತಾವು ಗಮನಿಸಬೇಕು. ದುರ್ಘಟನೆ ನಡೆದ ಮೇಲೆ ಹಣ ಕೊಟ್ಟವಳನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಯಾರೇ ಇರ್ಬೋದು, ಯಾವುದೇ ಧರ್ಮದ ಹೆಣ್ಮಗಳು ಇರ್ಬೋದು, ಆದರೆ ಘಟನೆ ಪ್ರತಿಯೊಬ್ಬರು ಕೂಡ ತಲೆ ತಗ್ಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಆದರೆ ಪೊಲೀಸರು ಸರ್ಕಾರ ಜೊತೆ ಸೇರಿಕೊಂಡು ಈ ಮಟ್ಟಕ್ಕೆ ಅಧಿಕಾರಿಗಳು ಇಳಿದ್ಬಿಟ್ರು ಅಂತ ಹೇಳಿದ್ರೆ ಆ ಭಗವಂತನ ಕಾಪಾಡಬೇಕು.